ನಾನಿವತ್ತು ಮಾಡ್ತಾ ಇರೋ ವಿಡಿಯೋ ಬರೀ ಸುದ್ದಿ ಅಲ್ಲ, ಇದು ಮಲೆನಾಡಿಗರ ಕಣ್ಣೀರಿನ ಕಥೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಪ್ರಕೃತಿಯ ಸ್ವರ್ಗ ಅಂತ ಕರೆಸ್ಕೊಳ್ಳೋ ಜಿಲ್ಲೆಗಳು. ಆದ್ರೆ ಇಲ್ಲಿನ ಕೃಷಿಕರ ಬದುಕು ಮಾತ್ರ ನರಕ ಆಗಿದೆ. ಕಳೆದ 6 ತಿಂಗಳಲ್ಲಿ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದ್ರೆ, ಬೆಳಗ್ಗೆ ತೋಟಕ್ಕೆ ಕೆಲ್ಸಕ್ಕೆ ಹೋದವರು ಸಾಯಂಕಾಲ ಬರ್ತಾರಾ ಇಲ್ವಾ ಅನ್ನೋ ಡೌಟ್ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಇದಕ್ಕೆಲ್ಲ ಕಾರಣ ಮನುಷ್ಯ ಮತ್ತು ಆನೆಗಳ ನಡುವಿನ ಕಾನ್ಫ್ಲಿಕ್ಟ್. Forest is sliced by iron lines. The hungry walk where they once roamed. Grief in the village, a protest sign. A daughter, a mother won't come home. The AI watches from the sky, but trenches fail and the people cry. ಎಲ್ರಿಗೂ ನಮಸ್ಕಾರ, ನಾನು ತ್ರಿಶೂಲ್ ಗೌಡ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಷಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಅಥವಾ ನ್ಯೂಸ್ ಚಾನೆಲ್ಗಳಲ್ಲಿ ವರದಿ ಬಂದ್ರೆ ಎಲ್ಲರೂ ಕಮೆಂಟ್ ಹಾಕೋದೊಂದೇ, ಸಿಟಿನಲ್ಲಿ AC ರೂಮಲ್ಲಿ ಕೂತ್ಕೊಂಡು. ಜನ ಕಾಡನ್ನ ಒತ್ತುವರಿ ಮಾಡಿದ್ದಾರೆ, ಆನೆಗಳು ಇರೋ ಜಾಗಕ್ಕೆ ಜನರೇ ಹೋಗಿದ್ದಾರೆ, ಅದಕ್ಕೆ ಆನೆಗಳು ಅಟ್ಯಾಕ್ ಮಾಡ್ತಿವೆ. ಕಾಮನ್ ಆಗಿ ಬರುವಂತ ಕಮೆಂಟ್ಗಳು ಇದೆ. ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಇದ್ರೆ ಬುದ್ಧಿವಾದ ಹೇಳೋದಕ್ಕೆ ಎಲ್ಲರೂ ಕೂಡ ಬರ್ತಾರೆ. ಆದ್ರೆ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದು ಮಲೆನಾಡಿಗರಿಗೆ ಮಾತ್ರ ಗೊತ್ತು. ಇಲ್ಲಿ ಯಾರು ಕೂಡ ರಾತ್ರೋರಾತ್ರಿ ಕಾಡೊಳಗಡೆ ಹೋಗಿ ಮನೆ ಕಟ್ಟಿಲ್ಲ. 100-200 ವರ್ಷಗಳಿಂದ ಹಳೆಯದಾದ ತೋಟಗಳಲ್ಲಿ ಕೃಷಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಧಿಕೃತವಾದ ಹಕ್ಕುಪತ್ರ ಇರುವಂತ ಜಮೀನಿನಲ್ಲಿ ಮನುಷ್ಯರಿದ್ದಾರೆ. ಎಲ್ಲರ ಹತ್ರ ಕೂಡ ಇರೋದು ರಿಜಿಸ್ಟರ್ಡ್ ತೋಟಗಳೇ. ವಾಸ್ತವ ಏನಂದ್ರೆ, ಜನ ಕಾಡಿಗೆ ಹೋಗ್ತಾ ಇಲ್ಲ, ಬದಲಾಗಿ ಕಾಡು ಪ್ರಾಣಿಗಳೇ ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ತೋಟಗಳನ್ನು ನಾಶ ಮಾಡ್ತಾ ಇದೆ, ಮನುಷ್ಯರ ಪ್ರಾಣ ತೆಗಿತಾ ಇದೆ. ರೈತರು ಸಾಲ ಸೂಲ ಮಾಡಿ ವರ್ಷಾನುಗಟ್ಲೆ ಮಕ್ಕಳಂತೆ ಅದನ್ನ ಪೋಷಿಸಿ ಬೆಳೆಸಿದಂತ ಬೆಳೆಗಳು, ಅಡಿಕೆ ಆಗಿರ್ಬೋದು, ಕಾಫಿ ಆಗಿರ್ಬೋದು, ತೆಂಗು, ಪೆಪ್ಪರ್ ಎಲ್ಲ ಕೂಡ ಒಂದೇ ರಾತ್ರಿಯಲ್ಲಿ ಸರ್ವನಾಶ ಆಗ್ತಾ ಇದೆ. ತಮ್ಮ ಸ್ವಂತ ಜಾಗದಲ್ಲೇ ಓಡಾಡೋದಿಕ್ಕೆ ಭಯ ಪಡುವಂತ ಪರಿಸ್ಥಿತಿ ಕೂಡ ಮಲೆನಾಡಿನ ರೈತರಿಗೆ ಬಂದಿದೆ. ಅಂದ್ರೆ ಪ್ರಾಣಿಗಳು ಬಂದು ಕೇವಲ ಬೆಳೆ ನಾಶ ಮಾಡ್ತಾ ಇಲ್ಲ, ಮನುಷ್ಯರನ್ನ ಕೊಲ್ತಾ ಇದೆ. ನೋಡಿದ 4 ಜಿಲ್ಲೆಗಳಿಗೂ ಒಂದೇ ಸಮಸ್ಯೆ. ಈ ಮಾರ್ಚ್ 2026 ಇದೆಯಲ್ವಾ, ಇದು ಮಲೆನಾಡಿಗರ ಪಾಲಿಗೆ ಬ್ಲ್ಯಾಕ್ ಮಾರ್ಚ್ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಕೊಡಗಿನಲ್ಲಂತೂ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಬೆಟ್ಟತೂರಲ್ಲಿ 17 ವರ್ಷದ ಪೂಜಾ ಅನ್ನೋ ಹುಡುಗಿ PUC ಓದ್ತಾ ಇದ್ಲು. ಕಾಲೇಜ್ ಮುಗಿಸಿ ಮನೆಗೆ ಬಂದಿದ್ದಾಳೆ. 100 ಮೀಟರ್ ದೂರದಲ್ಲಿ ಮನೆ ಇದೆ. ನಡ್ಕೊಂಡು ಹೋಗ್ಬೇಕಾದ್ರೆ ಆನೆ ಅಟ್ಯಾಕ್ ಮಾಡಿದೆ, ಡೆತ್ ಆಗಿದೆ. ಇನ್ನು ಕುಶಾಲನಗರದ ಜಲಜಾಕ್ಷಿ, ವಿರಾಜಪೇಟೆ, ಹಳೆ ಸಿದ್ದಾಪುರದ ಗಣಪತಿ ಇವರೆಲ್ಲ ಏನ್ ತಪ್ಪು ಮಾಡಿದ್ರು? ತೋಟದಲ್ಲಿ ಕೃಷಿ ಕೆಲಸ ಮಾಡ್ತಾ ಇದ್ರು, ಆನೆ ದಾಳಿ ಮಾಡಿದೆ, ಪ್ರಾಣ ಕಳ್ಕೊಂಡಿದ್ದಾರೆ. ಇವಿಷ್ಟೇ ಅಲ್ಲ, 5ಕ್ಕೂ ಹೆಚ್ಚು ಪ್ರಕರಣಗಳು ಇತ್ತೀಚಿನ ತಿಂಗಳುಗಳಲ್ಲಿ ಕೊಡಗಿನಲ್ಲಿ ದಾಖಲಾಗಿದೆ. ಜನರೆಲ್ಲರೂ ಬೀದಿಗಿಳಿದು ಮಾಣಿ ಮೈಸೂರು ಹೈವೇನೆ ಬಂದ್ ಮಾಡಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆ NR ಪುರ, ಹುಣಸೆಹಳ್ಳಿ ಭಾಗದಲ್ಲಿ ಒಂದೇ ವಾರದಲ್ಲಿ ಫೆಬ್ರವರಿಯಲ್ಲಿ 2 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಯಲ್ಲಪ್ಪ ಮತ್ತು 3 ವರ್ಷದ ಬೋರಮ್ಮ. ಆನೆಗಳು ಊರೊಳಗಡೆ ಎಂಟ್ರಿ ಕೊಡ್ತಾ ಇದೆ, ಆದ್ರೆ ಟ್ರ್ಯಾಕ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಹಾಸನ ಜಿಲ್ಲೆ ಸಕಲೇಶ್ಪುರ, ಆಲೂರು, ಬೇಲೂರು ಈ ಭಾಗದ ಬಗ್ಗೆ ಅಂತೂ ಹೇಳೋದೇ ಬೇಡ. ಇವರಿಗೆ ಆನೆ ದಾಳಿ ಅನ್ನೋದು ಪ್ರತಿದಿನದ ನರಕ ಆಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ರೇಡಿಯೋ ಕಾಲರ್ ಹಾಕಿರುವಂತ ಆನೆಗಳು ಅತಿ ಹೆಚ್ಚಾಗಿ ಇರೋದು ಇದೇ ಪ್ರದೇಶಗಳಲ್ಲಿ. ಆದ್ರೆ ಪುಂಡಾನೆಗಳ ಹಾವಳಿ ಮಾತ್ರ ಸ್ಟಾಪ್ ಆಗಿಲ್ಲ. ದಿನ ಬೆಳಗಾದ್ರೆ ಸಾಕು ಅಪಾರ ಪ್ರಮಾಣದ ಬೆಳೆ ನಾಶ ಆಗ್ತಾ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮಲೆನಾಡು ಪ್ರದೇಶಗಳು ಅಂದ್ರೆ ಸುಳ್ಯ, ಉಪ್ಪಿನಂಗಡಿ, ಬೆಳ್ತಂಗಡಿ ಈ ಜಾಗಗಳಲ್ಲಿ ಆನೆಗಳ ಕಾಟ ಅಂತೂ ಹೆವಿ ಆಗಿದೆ. ಬಾಳುಗೋಡು, ಐನಕಿದು, ಹರಿಹರ, ಕಲ್ಮಕಾರು ಈ ಕಡೆ ಅಂತೂ ಕೇಳೋದೇ ಬೇಡ. ಮೊದ್ಲೇ ಅಡಿಕೆ ಬೆಳೆಗಾರರಂತೂ ಕಂಗಾಲಾಗಿದ್ದಾರೆ, ಅಡಿಕೆ ಬೆಳೆ ಅಷ್ಟಕ್ಕಷ್ಟೇ ಅಂತ. ಅದ್ರ ನಡುವೆ ಆನೆಗಳು ದಾಳಿ ಮಾಡಿ ಬೆಳೆ ನಾಶ ಮಾಡ್ತಾ ಇದೆ. ಅಡಿಕೆ ತೋಟ ಮಧ್ಯೆ ಇರುವಂತ ಕಾಫಿ, ಪೆಪ್ಪರ್, ಕೊಕ್ಕೋ ಎಲ್ಲ ಕೂಡ ನಾಶ ಆಗ್ತಾ ಇದೆ. ರಬ್ಬರ್ ತೋಟಗಳಿಗೂ ಆನೆಗಳು ನುಗ್ತಾ ಇದೆ. ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭಾಗಗಳ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿರುವಂತ ಸರ್ಕಾರ 28 ಜನರ ETF ಅಂದ್ರೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ನ ಸುಳ್ಯದಲ್ಲಿ ದಕ್ಷಿಣ ಕನ್ನಡಕ್ಕಾಗಿನೇ ಮೀಸಲಿಟ್ಟಿದೆ. ಅಂದ್ರೆ ಪರಿಸ್ಥಿತಿ ಎಲ್ಲಿ ತನಕ ಹೋಗಿರ್ಬೋದು ನೀವೇ ಯೋಚನೆ ಮಾಡಿ. ಸದ್ಯಕ್ಕೆ ಒಂದು ಪ್ರಶ್ನೆ ಮೂಡುತ್ತೆ, ಏಕಾಏಕಿ ಯಾಕೆ ಈ ಆನೆಗಳ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ? ವೈ ನಾವ್? ಒಂದು, ಕಾಡು ಒಡೆದಿದೆ, ಅಂದ್ರೆ ಡಿಫಾರೆಸ್ಟೇಷನ್ ಆಗಿದೆ. ದೊಡ್ಡ ಹೈವೇಸ್, ರೈಲ್ವೆ ಟ್ರ್ಯಾಕ್ಸ್ ಅಂತ ಕಾಡನ್ನ ಚೂರ್ ಮಾಡಾಗಿದೆ. ಇನ್ನೊಂದು, ತಿನ್ನೋದಿಕ್ಕೆ ಕಾಡಲ್ಲಿ ಏನು ಸಿಗ್ತಾ ಇಲ್ಲ ಆನೆಗಳಿಗೆ. ಕಾಡಲ್ಲಿ ಆನೆ ತಿನ್ನೋ ಹುಲ್ಲಿಗಿಂತ ಲಂಟಾನ ಅನ್ನುವಂತ ಒಂದು ವಿಷಕಾರಿ ಕಳೆಗಿಡನೆ ಜಾಸ್ತಿ ಆಗಿದೆ. ಸೊ ಕಾಡಲ್ಲಿ ಹೊಟ್ಟೆ ಹಸ್ದಾಗ ಆನೆಗಳು ರೈತರ ತೋಟಕ್ಕೇನೆ ನುಗ್ಗುತ್ತೆ. ಇನ್ನೊಂದು,
ಎಲಿಫೆಂಟ್ಸ್ ತುಂಬಾ ಸ್ಮಾರ್ಟ್. ನೀವೊಂದ್ಸಲ ಗೂಗಲ್ ಮಾಡಿ ನೋಡಿ, ಸ್ಮಾರ್ಟೆಸ್ಟ್ ಆನಿಮಲ್ಸ್ ಇನ್ ದ ವರ್ಲ್ಡ್ ಅಂತ. ಆನೆಯ ಮೆದುಳು ಇದೆಯಲ್ವಾ, ಆನೆಯ ಬ್ರೈನ್, ಇದು ಜಗತ್ತಿನಲ್ಲಿ ಒನ್ ಆಫ್ ದ ಸ್ಮಾರ್ಟೆಸ್ಟ್ ಬ್ರೈನ್ಸ್ ಅಂತಾನೆ ಹೇಳ್ಬೋದು. ಎಷ್ಟೋ ವರ್ಷಗಳ ಹಿಂದೆ ನಡೆದಂತ ಒಂದು ಚಿಕ್ಕ ಘಟನೆನ ಇವತ್ತಿಗೂ ಕೂಡ ನೆನಪಲ್ಲಿ ಇಟ್ಕೊಳ್ಳುವಂತ ಪವರ್ ಆನೆಯ ಬ್ರೈನ್ಗಿದೆ. ಸೊ ಎಲಿಫೆಂಟ್ಗಳು ಸ್ಮಾರ್ಟ್ ಆಗಿದಾವೆ. ಕಾಡಲ್ಲಿ ಸುಮ್ನೆ ಅಲಿಯೋದಕ್ಕಿಂತ ತೋಟದಲ್ಲಿ ಸಿಗುವಂತ ಬೆಳೆಗಳು ತುಂಬಾನೇ ರುಚಿಯಾಗಿರ್ತವೆ, ಅದನ್ನ ಹುಡ್ಕೋದು ಕೂಡ ತುಂಬಾ ಈಸಿ ಅನ್ನೋದು ಆನೆಗಳಿಗೆ ಗೊತ್ತಿದೆ. ಹಾಗಿದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ನೋಡಿ, ಸರ್ಕಾರ ಸುಮ್ನೆ ಕೂತಿಲ್ಲ, ಕೋಟಿ ಕೋಟಿ ಸುರಿತಾನೆ ಇದ್ದಾರೆ. ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ರೈಲ್ವೆ ಕಂಬಿಗಳ ಬೇಲಿ ಹಾಕೋದಕ್ಕೆ ಹಣ ಬಿಡುಗಡೆ ಆಗಿದೆ. AI ಕ್ಯಾಮೆರಾಗಳು ಬಂದಿದಾವೆ, ನೈಟ್ ವಿಷನ್ ಡ್ರೋನ್ಗಳು ಬಂದಿದಾವೆ, ಜೊತೆಗೆ ಸ್ಮಾರ್ಟ್ SMS ಅಲರ್ಟ್. ಅಂದ್ರೆ ಆನೆಗಳು ಬರ್ತಾ ಇದೆ ಅಂದ್ಕೂಡ್ಲೆ ಊರ್ನವರ ಮೊಬೈಲ್ಗೆ ಒಂದು ಮೆಸೇಜ್ ಹೋಗೋ ತರ ಸ್ಮಾರ್ಟ್ SMS ಅಲರ್ಟ್ಸ್ ನ ಕೂಡ ತಗೊಂಡ್ ಬಂದಿದ್ದಾರೆ. ಹೀಗಿರ್ಬೇಕಾದ್ರೆ ಜನರ ಕಂಪ್ಲೇಂಟ್ ಏನು? ಟ್ರೆಂಚ್ಗಳು ಮಳೆ ಬಂದಾಗ ಕೊಚ್ಚಿ ಹೋಗ್ತಾ ಇದೆ, ಸೋಲಾರ್ ಬೇಲಿಗಳನ್ನ ಹಾಕಿದ್ದಾರೆ, ಆದ್ರೆ ಕರೆಂಟ್ ಬರ್ತಾ ಇಲ್ಲ. ಜೊತೆಗೆ ಆನೆ ದಾಳಿಗೆ ಯಾರೆಲ್ಲ ಬಲಿಯಾಗಿದ್ದಾರೆ ಅವ್ರ ಕುಟುಂಬಕ್ಕೆ 15-20 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಸರ್ಕಾರ. ಬಟ್ ನಮಗೆ 15-20 ಲಕ್ಷ ಪರಿಹಾರ ಬೇಡ, ನೆಮ್ಮದಿಯಾಗಿ ಬದುಕೋದಕ್ಕೆ ಹಕ್ಕನ್ನ ಕೊಡಿ. ನಮ್ಮ ರಿಜಿಸ್ಟರ್ಡ್ ಜಮೀನಲ್ಲಿ ಉಸಿರಾಡೋದಕ್ಕೆ ಹಕ್ಕನ್ನ ಕೊಡಿ. ಕಾಡಿನ ಗಡಿ ಏನಿದೆ ಅದನ್ನ ಭದ್ರಪಡಿಸೋದ್ ಬಿಟ್ಟು ಊರೊಳಗಡೆ ಆನೆ ನುಗ್ಗದ ಮೇಲೆ ಅದನ್ನ ಓಡಿಸೋದು ಎಷ್ಟು ಸರಿ ಅಂತ ಜನ ಕೇಳ್ತಿದ್ದಾರೆ. ಸದ್ಯದ ಸಿಚುವೇಶನ್ ಹೇಗಿದೆ ಅಂದ್ರೆ ಇದು ಕೇವಲ ಆನೆ ಮತ್ತು ಮನುಷ್ಯನ ನಡುವಿನ ಕಾನ್ಫ್ಲಿಕ್ಟ್ ಅಲ್ಲ, ಇದು ಸರಿಯಾದ ಪ್ಲಾನಿಂಗ್ ಇಲ್ದೇನೆ ಮಾಡಿರೋ ಅನಾಹುತ. ಕಾಡನ್ನ ಉಳಿಸೋದು ಬೆಳೆಸೋದು ಎಷ್ಟು ಮುಖ್ಯನೋ, ತನ್ನ ಅಧಿಕೃತ ಜಮೀನಲ್ಲಿ ಕೃಷಿ ಮಾಡ್ತಾ ಇರುವಂತ ರೈತನ ಪ್ರಾಣ ಉಳಿಸೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಸರ್ಕಾರ ಕೇವಲ ಬಜೆಟ್ ಘೋಷಣೆ ಮಾಡಿದ್ರೆ ಸಾಲೋದಿಲ್ಲ, ಅದು 100% ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಆಗ್ಬೇಕು. ಅವಾಗ್ಲೇ ಈ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಸಿಗತ್ತೆ ಅಂತ ನನ್ಗನ್ಸುತ್ತೆ. ನಾನು ಹೇಳೋದಿಷ್ಟೇ, ಸಿಟಿಲಿ ಕೂತ್ಕೊಂಡು ಡಿಫಾರೆಸ್ಟೇಷನ್, ಪ್ರಾಣಿಗಳ ಜಾಗಕ್ಕೆ ನುಗ್ಗಿದ್ದೀರಾ, ಅದಕ್ಕೋಸ್ಕರ ಆನೆಗಳು ಅಟ್ಯಾಕ್ ಮಾಡ್ತಾ ಇದೆ ಅಂತ ಸುಮ್ನೆ ಕಮೆಂಟ್ ಹಾಕೋ ಬದಲು ಒಂದು ಸಲ ಮಲೆನಾಡಿಗರ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ ನೋಡಿ, ನಮ್ ಕಷ್ಟ ಏನು ಅಂತ ನಿಮ್ಗೇನೆ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದಷ್ಟು ಜನರಿಗೆ ಶೇರ್ ಮಾಡಿ, ನಿಮ್ಗೇನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ತ್ರಿಶೂಲ್ ಗೌಡ.